ಹೆಲೋ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರುವ ಹಾಗೆ ನಾನು ನಿಮ್ಮ ಬಾಯೋಸಖಿ ದೇವಿ ಶಿಲ್ವಂತ್. ನಿಮ್ದು FA2 ಎಕ್ಸಾಮ್ ಇವಾಗ ಹತ್ರ ಬರ್ತಾ ಇದೆ. ಅಂಡ್ ನಿಮಗೆ ಗೊತ್ತು FA2 ಎಕ್ಸಾಮ್ ಅಲ್ಲಿ ಬಯಾಲಜಿಯಿಂದ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಬರುತ್ತೆ ಅಂತ. ಅಂಡ್ ನಿಮಗೆ ಗೊತ್ತು ಬಯಾಲಜಿಯಲ್ಲಿ ಈ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ, ರೈಟ್? ಸೊ ಈ ಚಾಪ್ಟರ್ನ ಎಕ್ಸಾಮ್ ಅಲ್ಲಿ 5 to 6 ಮಾರ್ಕ್ಸ್ ವರೆಗೆ ಪಕ್ಕಾ ಕೇಳ್ತಾರೆ. ಈ ಚಾಪ್ಟರ್ ಅಷ್ಟು ಇಂಪಾರ್ಟೆಂಟ್. ಪಾಯಿಂಟ್ ಮಾರ್ಕ್ಸ್ ಅಲ್ಲಿ ಎಷ್ಟೊಂದು ಕಾಂಪಿಟೇಷನ್ ಇದೆ. 5 to 6 ಮಾರ್ಕ್ಸ್ ಅಂದ್ರೆ ನಿಮಗೆ ಗೊತ್ತು ಇದು ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಸೊ ಆಲ್ರೆಡಿ ನಾವು SSLC ವೀರಾ ಬ್ಯಾಚ್ ಅಲ್ಲಿ ಈ ಚಾಪ್ಟರ್ನ ಕಂಪ್ಲೀಟ್ ಕೂಡ ಮಾಡಿದ್ವಿ. ಆ್ಯಂಡ್ ಯೂಟ್ಯೂಬ್ ಅಲ್ಲಿ ಇದರ ಮೇಲೆ ಒನ್ ಶಾಟ್ ಕೂಡ ಆಗಿದೆ, ನೀವು ಬೇಕಾದ್ರೆ ಹೋಗಿ ನೋಡಬಹುದು. ಚಾಪ್ಟರ್ನ ತುಂಬಾ ಈಸಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ಪಾಠ ಮಾಡಿದ್ದಾಗಿದೆ. ಓಕೆನಾ ಸ್ಟೂಡೆಂಟ್ಸ್? ಸೊ ಈ ಚಾಪ್ಟರ್ನ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಮ್ಯಾಮ್, ನಮಗೆ ಎಕ್ಸಾಮ್ ಅಲ್ಲಿ ಓದೋಕೆ ಹೆಲ್ಪ್ ಆಗಬೇಕು, FA2 ಎಕ್ಸಾಮ್ ನಮ್ದು ಚೆನ್ನಾಗಿ ಹೋಗಬೇಕು, ನಾವು ಎಕ್ಸಾಮ್ನ ಚೆನ್ನಾಗಿ ಬರಿಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಏನಾದರೂ ಹೇಳ್ತೀರಾ ಮ್ಯಾಮ್ ಅಂತಂದ್ರೆ ಡೋಂಟ್ ವರಿ, ಬಯೋಸಖಿ ಇರುವಾಗ ಭಯ ಬೇಕೆ ಅಲ್ವಾ? ಸೊ ಬನ್ನಿ ಮತ್ತೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇಂದ ಬರೋ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಡಿ ಮಕ್ಕಳೇ. ಸೊ as you can see, write two differences between the central nervous system and the peripheral nervous system. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಣ ವ್ಯತ್ಯಾಸವನ್ನು ಬರೆಯಬೇಕು. ಅಷ್ಟೇ ಅಲ್ಲದೆ functioning of reflex arc is more effective than the thinking process of the brain. Clarify this statement with the scientific reason. Okay na? And then on the reflex action and reflex arc, this question can be asked, okay, based upon the diagram, right? Or is this question can also be asked in the different form, right? Like describe or explain reflex action and reflex arc, define reflex action and reflex arc, what is reflex action and reflex arc, explain with example. So ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನೀವು ನೋಡ್ಬೇಕಂದ್ರೆ ಪ್ಲಾಂಟ್ ಹಾರ್ಮೋನ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಆಕ್ಸಿನ್, ಸೈಟೋಕೈನಿನ್ ಇರಬಹುದು, ಜಿಬರ್ಲಿನ್ಸ್ ಇರಬಹುದು, ಓಕೆ, ಆಪ್ಸಸಿಕ್ ಆಸಿಡ್ ಇರಬಹುದು, ಇಥೈಲಿನ್ ಇರಬಹುದು. ಸೊ ಆಲ್ ಪ್ಲಾಂಟ್ ಹಾರ್ಮೋನ್ಸ್ ಮೇಲೆ, ಓಕೆ, ಆಲ್ ಪ್ಲಾಂಟ್ ಹಾರ್ಮೋನ್ಸ್ ಮೇಲೆ ನೀವು ಪ್ರಶ್ನೆನ ಓದಬೇಕು. ಎಲ್ಲಾ ಪ್ಲಾಂಟ್ ಹಾರ್ಮೋನ್ ನಿಮಗೆ ಫಂಕ್ಷನ್ ಬರಬೇಕು. ಪ್ಲಾಂಟ್ ಹಾರ್ಮೋನ್ ಅನ್ನ ಕೊಟ್ಟು ಫಂಕ್ಷನ್ ಬರಿ ಅಂತಾನು ಕೊಡ್ತಾರೆ, ಯಾ ಫಿರ್ ಫಂಕ್ಷನ್ ಕೊಟ್ಟು ಇದು ಫಂಕ್ಷನ್ ಯಾವ ಹಾರ್ಮೋನ್ದು ಅಂತ ಕೂಡ ಕೇಳಿರಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೇಕಂದ್ರೆ ನಾವು ನೇಮ್ ದ ಹಾರ್ಮೋನ್ ದಟ್ ಕಂಟ್ರೋಲ್ಸ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಇನ್ ಹ್ಯೂಮನ್ಸ್. ಇಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ, ಕಂಟ್ರೋಲ್ ಮೆನ್ಸ್ಟ್ರುವಲ್ ಸೈಕಲ್, ಕಂಟ್ರೋಲ್ ಬ್ಲಡ್ ಶುಗರ್ ಲೆವೆಲ್. ಸೊ ಈ ರೀತಿ ಕೊಟ್ಬಿಟ್ಟು ಇದು ಯಾವ ಹಾರ್ಮೋನ್ ಅಂತ ಕಂಟ್ರೋಲ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ, ಅಥವಾ ಹಾರ್ಮೋನ್ ಕೊಟ್ಬಿಟ್ಟು ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಹಾರ್ಮೋನ್ ಅಂತ. ಸೊ ಆಲ್ ಹ್ಯೂಮನ್ ಹಾರ್ಮೋನ್ಸ್ ವಿಚ್ ಯು ಹ್ಯಾವ್ ಟು ರೀಡ್, ಎಲ್ಲ ಹ್ಯೂಮನ್ ಹಾರ್ಮೋನ್ಸ್ ಅನ್ನ ನೀವು ಓದಬೇಕು. ಈ ರೀತಿಯಾಗಿ ವೇರಿಯೇಷನ್ ಮಾಡಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. Next, reflective arc can be considered more effective for rapid responses. Justify. So reflective arc ಮೇಲೆ ಅಥವಾ ರಿಫ್ಲೆಕ್ಸ್ ಆಕ್ಷನ್ ಮೇಲೆ ಈ ರೀತಿಯಾಗಿ ಕೂಡ ಟ್ವಿಸ್ಟ್ ಮಾಡಿ ಪ್ರಶ್ನೆನ ಕೇಳಬಹುದು. So when a plant perceives light from one direction, it appears to bend towards the direction of the light. Analyze the reason for this process. So this question is on phototropism. ದ್ಯುತಿ ಅನುವರ್ತನೆ ಮೇಲೆ ಪ್ರಶ್ನೆನ ಕೇಳಿದ್ದಾರೆ. ಸೊ ಈ ರೀತಿ ಪ್ರಶ್ನೆ ಕೇಳಿದಾಗ ನೀವು ರೆಡಿ ಆಗಿರಬೇಕು ಉತ್ತರನ ಬರೆಯೋದಕ್ಕೆ. So plant movement is very very important. All the plant movement, tropic movement and nestic movement, okay, ಅನುವರ್ತನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಈ ಚಾಪ್ಟರ್ ಇಂದ ಹ್ಯೂಮನ್ ಬ್ರೈನ್, ನ್ಯೂರಾನ್ ಅಂಡ್ ರಿಫ್ಲೆಕ್ಸ್ ಆರ್ಕ್ ಈ ಡಯಾಗ್ರಾಮ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಷ್ಟೇ ಅಲ್ಲದೆ ನಿಮಗೆ ಮತ್ತೆ ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.